ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ನ್ಯಾಯಾಧೀಶರು ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ ಏನಾಗುತ್ತೆ, ಪವಿತ್ರ ಗೌಡ ಜಾಮೀನು ಭವಿಷ್ಯ ಅನ್ನುವಂತಹ ಪ್ರಶ್ನೆ. ಪವಿತ್ರ ಗೌಡ, ವಿನಯ್, ಕೇಶವಮೂರ್ತಿ, ಅನು ಬೇಲರ್ಜಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸಿಟಿ ಸಿವಿಲ್ಸ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನ ನ್ಯಾಯಾಧೀಶರು ಕೈಗೆತ್ತಿಕೊಂಡಿದ್ದಾರೆ. ರೇಣುಕಾ ಕೊಲೆಗೆ ಕಾರಣ ನಾನಲ್ಲ ಅಂತೇಳಿ ಪವಿತ್ರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಜಾಮೀನನ್ನ ನೀಡದಂತೆ ಎಸ್ಪಿಪಿ ಪ್ರಬಲವಾಗಿಯೇ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಮೀನಿನ ವಿಚಾರಕ್ಕೆ ಮಹತ್ವದ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಈ ಮಹತ್ವದ ಆದೇಶದತ್ತಲೇ ಈಗ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು. ಪವಿತ್ರ ಗೌಡ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನ A1 ಆರೋಪಿಯಾಗಿದ್ದಾರೆ. ನಿನ್ನೆಯಿಂದಲೂ ಕೂಡ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಪವಿತ್ರ ಗೌಡ ಪರ ವಕೀಲರಾದಂತಹ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನು ಮಂಡಿಸ್ತಾ ಇರುವಂತಹದ್ದು. ಆಕೆ ಒಬ್ಬ ಮಹಿಳೆ, ಜೊತೆಗೆ ಆಕೆ ಯಾವುದೇ ರೀತಿಯ ಮೋಟಿವ್ ಅಲ್ಲ ಕೊಲೆಗೆ, ಜೊತೆಗೆ ಆಕೆ ಎಲ್ಲೂ ಕೂಡ ಭಾಗಿಯಾಗಿಲ್ಲ ಪ್ರತ್ಯಕ್ಷವಾಗಿ. ಬರೀ ಹೇಳಿಕೆಯನ್ನು ಆಧರಿಸಿ ಪೊಲೀಸರು ಆಕೆಯನ್ನ A1 ಮಾಡಿದ್ದಾರೆ ಅನ್ನುವಂತಹ ವಾದವನ್ನು ಮಂಡಿಸಿದ್ದಾರೆ. ಜೊತೆಗೆ ಹಲವು ಕೋರ್ಟ್ನ ತೀರ್ಪುಗಳನ್ನು ಕೂಡ ಉಲ್ಲೇಖಿಸಿರುವಂತಹದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕೋರ್ಟ್ನಲ್ಲಿ ಅಂತ? ಪ್ರೇಮ್, ಇದೀಗ ಪವಿತ್ರ ಗೌಡ ಪರ ವಕೀಲರು ನಿನ್ನೆ ಅವರ ವಾದವನ್ನು ಕಂಪ್ಲೀಟ್ ಮಾಡಿದ್ರು. ಅದಕ್ಕೆ ಇವತ್ತು SPP ಅವರು ಸಂಪೂರ್ಣವಾಗಿ ಪ್ರತಿವಾದವನ್ನು ಮಂಡನೆ ಮಾಡಿದ್ದಾರೆ. ನಿನ್ನೆ ಪವಿತ್ರ ಗೌಡ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಅವರು ಒಂದಷ್ಟು ಅಂಶಗಳನ್ನು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದರು. CRPC 437 ಅಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೇವೆ. ಯಾರಾದರೂ ಅಪ್ರಾಪ್ತರು, ಮಹಿಳೆಯರು ಇದ್ದಂತಹ ಸಂದರ್ಭಗಳಲ್ಲಿ ನಾವು ಆಕೆಯನ್ನು ಕೇಸಿಂದ ಖುಲಾಸೆ ಮಾಡಿ ಅಂತೇಳಿ ಕೇಳ್ತಿಲ್ಲ, ಒಂದಷ್ಟು ವಿನಾಯಿತಿಯನ್ನು ಕೊಡಿ, ಆಕೆಗೆ ಜಾಮೀನನ್ನು ಕೊಡಿ ಅನ್ನೋ ನಿಟ್ಟಲ್ಲಿ ವಾದವನ್ನು ಮಂಡನೆ ಮಾಡಿದರು. ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ಸಹ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಮಾಡಲಾಗಿತ್ತು. ಇದಕ್ಕೆ ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಸಿದಂತಹ SPP ಪ್ರಸನ್ನ ಕುಮಾರ್ ಅವರು ವಿಶೇಷವಾದಂತಹ ರಿಯಾಯಿತಿಯನ್ನು 437 ಅಡಿ ಕೊಡಬಾರದು. ಕಾರಣ, ಈ ಹಿಂದೆ ಹಲವಾರು, ಅಂದರೆ ಕೇರಳ ಹೈಕೋರ್ಟ್ ಇರ್ಬೋದು, ಕಲ್ಕತ್ತಾ ಹೈಕೋರ್ಟ್ಗಳಲ್ಲಿ ಈ ರೀತಿಯಾದಂತಹ ತೀರ್ಪು ಬಂದಿದೆ. ಅಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡಿದರೂ ಸಹ ಜಾಮೀನನ್ನು ಕೊಟ್ಟಿಲ್ಲ. ಇಲ್ಲಿ ಈ ಕೇಸಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿಲ್ಲ. ಈಕೆಯ ಪಾತ್ರದ ಬಗ್ಗೆ FSLನಿಂದ ರಿಪೋರ್ಟ್ ಬಂದಿದೆ. ಈಕೆ ಕಳೆದ ಫೆಬ್ರವರಿ, ಇದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಅಶ್ಲೀಲ ಫೋಟೋ ಮತ್ತು ಮೆಸೇಜನ್ನು ರೇಣುಕಾಸ್ವಾಮಿ ಕಳಿಸಿದ್ದ ಅನ್ನೋ ನಿಟ್ಟಿನಲ್ಲಿ ಆತನ ಪವನ್ಗೆ ಹೇಳ್ತಾರೆ. ಅಂದರೆ ಆಕೆ ಪವನ್ಗೆ ಹೇಳೋದು ಜೂನ್ ತಿಂಗಳಲ್ಲಿ, ಅಂದರೆ 4 ತಿಂಗಳು ಈಕೆ ಏನು ಮಾಡ್ತಿದ್ರು. ಅದಾದ ಬಳಿಕ ಪವನ್ ಅಣತಿಯಂತೆ ಹೋಗಿ ರೇಣುಕಾಸ್ವಾಮಿಯನ್ನು ಇದೇ ರಾಘವೇಂದ್ರ ಅಂಟಿಮ್ ಕಿಡ್ನಾಪ್ ಮಾಡಿ ಕರ್ತಂದು ಇದೇ RR ನಗರದ ಶೆಡ್ನಲ್ಲಿಟ್ಟು ಹಲ್ಲೆಯನ್ನು ನಡೆಸುವ ಕೆಲಸವನ್ನ ಮಾಡಿದ್ದಾರೆ. ಆತನಿಗೆ ಬಟ್ಟೆ ಬಿಚ್ಚಿ ಹಲ್ಲೆಯನ್ನು ನಡೆಸಿದ್ದಾರೆ. ಈಕೆ ಒಳಗೆ ಬರ್ತಕ್ಕಂತಹದ್ದು ಅಥವಾ ರೇಣುಕಾಸ್ವಾಮಿಯನ್ನು ಕರ್ತಂದಿರೋದಕ್ಕೆ 164 ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಐ ವಿಟ್ನೆಸ್ ಇದ್ದಂಥ ವ್ಯಕ್ತಿಗಳಿಂದ ಮಾಡಿಸಲಾಗಿದೆ. ಈಕೆ ರೇಣುಕಾಸ್ವಾಮಿಯ ರಕ್ತಸಿಕ್ತ ಮೈ ಮೇಲೆ ಚಪ್ಪಲಿಯಿಂದ ಹೊಡೆದಿರೋದು, ಈಕೆಯ ಚಪ್ಪಲಿಯಲ್ಲಿ ರಕ್ತದ ಕಲೆಗಳಿರೋದು FSLನಲ್ಲಿ ದೃಢವಾಗಿದೆ. FSL ರಿಪೋರ್ಟ್ನಲ್ಲಿ ಈಕೆ ಮರ್ಡರ್ನಲ್ಲಿ ಭಾಗಿಯಾಗಿದ್ದಾಳೆ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಜಾಮೀನನ್ನ ಮಂಜೂರು ಮಾಡಬಾರ್ದು. ಈಕೆ ಕೋಲ್ಡ್ ಬ್ಲಡೆಡ್ ಮರ್ಡರ್ನಲ್ಲಿ ಈಕೆ ಭಾಗಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈಕೆಗೆ ಜಾಮೀನನ್ನು ಯಾವುದೇ ಕಾರಣಕ್ಕೂ ಮಂಜೂರು ಮಾಡಬಾರ್ದು. ಈಕೆ ಆಗಲಿ ಉಳಿದ ಆರೋಪಿಗಳು ಯಾರ್ಯಾರು ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೋ ಇವ್ರಿಗ್ಯಾರಿಗೂ ಕೂಡ ಜಾಮೀನನ್ನು ಮಂಜೂರು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ SPP ಅವರು ತಮ್ಮ ವಾದವನ್ನು ಮುಗಿಸಿದ್ದಾರೆ. ಇದೀಗ ವಿನಯ್ A10 ಆರೋಪಿ ಏನಿದ್ದ ಆತನ ಪರ ವಕೀಲರು ಇದೀಗ ನ್ಯಾಯಾಲಯದಲ್ಲಿ ವಾದವನ್ನು ಮಂಡನೆ ಮಾಡ್ತಿದ್ದಾರೆ ಜಾಮೀನಿಗಾಗಿ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ.